ಮಠಾಧೀಶರ ನೇತೃತ್ವದಲ್ಲಿ ಈ ಒಂದು ಬೃಹತ್ ಇದೊಂದು ಬೃಹತ್ ಕಾಲ್ನಡಿಗೆ ಜಾಥಾ ಮಾಡಿದ್ದೀವಿ. ಇದು ಉದ್ದೇಶ ಅಂತಂದರೆ 3 ಬೇಡಿಕೆಗಳಿವೆ ಸರ್. ನಮಗೆ 3 ಬೇಡಿಕೆಗಳೇನಂತಂದರೆ, ಮೊನ್ನೆ 12ನೇ ತಾರೀಕು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನಲ್ಲಿ ಆಗಿರ್ತಕ್ಕಂಥ ವಿಶ್ವಗುರು ಬಸವಣ್ಣನವರ ಒಂದು ಪುತ್ಥಳಿಗೆ ಏನು ಅವಮಾನ ಆಗಿದೆ, ಅದು ನಮ್ಮ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅವಮಾನ. ಬರೀ ಪುತ್ಥಳಿಗೆ ಆಗಿರ್ತಕ್ಕಂಥ ಅವಮಾನ ಅಲ್ಲ, ಯಾಕಂತಂದರೆ ವಿಶ್ವಗುರು ಬಸವಣ್ಣನವರು ನಮ್ಮ ಸಮುದಾಯದ ಆತ್ಮ. ಹಾಗಾಗಿ ನಮಗೆ ಆತ್ಮಕ್ಕೆ ಧಕ್ಕೆ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ಪ್ರತಿಯೊಬ್ಬರು ಬಂದು ಪ್ರತಿಷ್ಠೆ ಮಾಡ್ತಾ ಇದ್ದೀವಿ. ಆ ಒಂದು ಕಿಡಿಗೇಡಿಗಳನ್ನು ಬಂಧಿಸಿ ಅವರಿಗೆ ಕಠಿಣ ಶಿಕ್ಷೆ ಕೊಟ್ಟು ಗಡೀಪಾರು ಮಾಡ್ತಬೇಕು ಅಂತಕ್ಕಂಥ ಒಂದು ಮಹಾನ್ ಬೇಡಿಕೆಯನ್ನು ನಾವು ಇವತ್ತು ಇಟ್ಕೊಂಡಿದ್ದೀವಿ. ಮತ್ತು ಅದೇ ರೀತಿಯಾಗಿ ಮೊನ್ನೆ ಜೇವರ್ಗಿ ನಗರದಲ್ಲಿ ಒಂದು ನಮ್ಮ ಸಮುದಾಯದ ಸಹೋದರಿ ಮಹಾಲಕ್ಷ್ಮಿ ಆತ್ಮಹತ್ಯೆ ಪಡ್ಕೊಂಡ್ರು. ಅದಕ್ಕೆ ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ಕಾರಣ ಏನಂತಂದರೆ, ಆ ಒಂದು ಹುಡುಗ